ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ KEA ನಡೆಸಿತ್ತು. ಯಾವಾಗಪ್ಪ ಅಂತಂದರೆ 25/02/2025 ನಡೆಸಿದಂತಹ HK ವಿಭಾಗದ ಪರೀಕ್ಷೆಯ ಒಂದು ಸ್ಕೋರ್ ಕಾರ್ಡ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಇಲ್ಲಿ ನಡೆದಂಥ ಕಂಡಕ್ಟರ್ ಆಗಿರ್ಬೋದು, SD ಆಗಿರ್ಬೋದು, ಕಿರಿಯ ಸಹಾಯಕ ಆಗಿರ್ಬೋದು, ಕಿರಿಯ ಲೆಕ್ಕಿಗ, ಇವೆಲ್ಲ ಹುದ್ದೆಗಳದ್ದು ಒಂದು ಸ್ಕೋರ್ ಕಾರ್ಡ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಇದರಲ್ಲಿ ಏನಪ್ಪ ಅಂತಂತಂದರೆ 35 ಅಂಕಗಳಿಗಿಂತ ಹೆಚ್ಚು, 35% ಅಂಕಗಳಿಗಿಂತ ಹೆಚ್ಚು ಪಡೆದುಕೊಂಡವರು ಎಷ್ಟು ಅಂತ ನೋಡೋಣ. ಅದೇ ರೀತಿಯಾಗಿ ಕೆಟಗರಿ ವೈಸು ಸೇಫ್ ಸ್ಕೋರ್ ಎಷ್ಟಿರ್ಬೋದು, ಹೌದಾ? ಈ ಕೆಟಗರಿ ವೈಸು ಸೇಫ್ ಸ್ಕೋರ್ ಎಷ್ಟಿರುತ್ತೆ, ಇದೆಲ್ಲದರ ಬಗ್ಗೆಯೂ ಸಹ ಈ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಹೋಗೋಣ ಅಂತಂದರೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗೆ ಈ ವಿಡಿಯೋವನ್ನು ನೀವು ಏನು ಮಾಡಿ ಅಂತಂದರೆ ಕೊನೆವರೆಗೂ ನೋಡ್ತಾ ಹೋಗಿ ಅಂತ ಹೇಳ್ತಾ, ಈಗ ವಿಡಿಯೋದಲ್ಲಿ ನಾವು ಎಷ್ಟು ಜನ ಈ ಒಂದು ಇದರಲ್ಲಿ 35% ಅಂದರೆ ಮಿನಿಮಮ್ ಕ್ವಾಲಿಫೈ ಆದಂಥವ್ರು ಎಷ್ಟು ಜನ ಅಂತ ನೋಡೋಣ. ಓಕೆ, ಕೇವಲ ಕ್ವಾಲಿಫೈ ಆದಂಥವ್ರು ನೋಡಿದ್ರೆ ಭಾಳ ಕಡಿಮೆ ಜನ ಇದ್ದಾರೆ. ಓಕೆ, ಎಷ್ಟು ಜನಪ್ಪ ಅಂತಂದರೆ ನಿಮ್ಗೆ ತೋರಿಸ್ತೇನೆ ನೋಡಿ. ಈ PDF ಬೇಕು ಅಂತಂದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹೋಗಿ ತೊಗೋಬೋದು. ನೋಡಿ ಸ್ನೇಹಿತರೆ, ಟೋಟಲಾಗಿ ಎಷ್ಟಪ್ಪ ಅಂತಂದರೆ ಇಲ್ಲಿದ್ದಾರೆ ನೋಡಿ, ಟೋಟಲಿ ಬರೀ 2000 ಜನ ಮಾತ್ರ. ಎಷ್ಟಪ್ಪ ಅಂತಂದರೆ 2000 ಮೆಂಬರ್ಸ್ ಮಾತ್ರ 35% ಅಂಕಗಳನ್ನ ಪಡೆದುಕೊಂಡಾರೆ. ಆದರೆ ಎಲಿಜಿಬಲ್ ಆದಂಥವ್ರು ಬರೀ 2000 ಜನ. ಎಷ್ಟು ಕಡಿಮೆ ಜನ ಎಲಿಜಿಬಲ್ ಆಗಿದ್ದಾರೆ ಅಂತಂತಂದರೆ ನಿಮ್ಮ ಒಂದು ಕಟ್ ಆಫು ಸಹ ತೀರಾ ಕಡಿಮೆ ಹೋಗ್ತದೆ ಸ್ನೇಹಿತರೆ. ಹಾಗಾಗಿ ನಿಮ್ಮೊಂದು ಕಟ್ ಆಫ್ ಎಷ್ಟು ಹೋಗ್ಬೋದು ಅಂತ ನೋಡಿದಾಗ ಸರಿಸುಮಾರು ಇದರಲ್ಲಿ ನಿಮ್ಮ ಕಟ್ ಆಫ್ ಬಂದ್ಬಿಟ್ಟು ಒಂದು 110 ಪ್ಲಸ್ ಅಥವಾ 100ಕ್ಕಿಂತನೂ 100ರಷ್ಟು ಇದ್ರೂ ಸಹ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರ್ತದೆ ಈ ಒಂದು HK ವಿಭಾಗದಲ್ಲಿ. ಯಾಕಪ್ಪ ಅಂತಂದರೆ ಕಡಿಮೆ ಜನ 35% ಅಂಕಗಳನ್ನ ಪಡ್ಕೊಂಡವರಿದ್ದಾರೆ. ಹಾಗಾಗಿ ಇಲ್ಲಿ 100ಕ್ಕಿಂತನೂ ಕಡಿಮೆ ಹೋಗಬಹುದು, ಕೆಲವೊಂದು ಸಾರಿ ಹೇಳೋಕ್ಕಾಗಲ್ಲ. ಬಟ್ ಪೋಸ್ಟ್ ಕಡಿಮೆ ಅನ್ನೋ ಕಾರಣಕ್ಕಾಗಿ 100 ಅಥವಾ 110+ ಇದ್ದವರು ಒಂದು ರೀತಿಯಾಗಿ ಸೇಫಲ್ಲಿ ಇರ್ತೀರ. ನೀವು 1:5 ಬರೋದಕ್ಕೆ ಚಾನ್ಸ್ ಇದೆ ಸ್ನೇಹಿತರೆ. ಓಕೆ, ಹಾಗಾಗಿ ಕೆಟಗರಿ ವೈಸ್ ಸೇಫ್ ಸ್ಕೋರ್ ಹೇಳೋದಾದರೆ ಈಗ ಹೇಳಿದಂತೆ ನಿಮಗೆ 100ರಿಂದ ಹಿಡಿದು 120ರವರೆಗೂ, ಅಂದರೆ 120, 130 ಬಂದುಬಿಟ್ಟು ಇದು GM ಅವ್ರಿಗೆ ಇರುತ್ತೆ. 100 ಅಂತಂದರೆ ಎಲ್ಲ ಕೆಟಗರಿಗಳು SC ST ಹೋದರೆ ಕೆಟಗರಿ 1 2A 2B 110 ಹೋಗ್ಬೋದು, 2A 2B 3A 3B 120 ಮತ್ತು 130. ಈ ರೀತಿಯಾಗಿ ನಿಮಗೆ ಮೇಲಿಂದ ನಿಮಗೆ ಕಡಿಮೆ ಆಗ್ತಾ ಬರ್ತದೆ. ಓಕೆ, ಈ ರೀತಿಯಾಗಿ ಪರ್ಸೆಂಟೇಜು. ಹಾಗಾಗಿ ಇದು ಈ ಒಂದು ವಿಡಿಯೋ ಆಗಿದೆ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಅಂತೇಳಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಪಡ್ತೀರಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.